ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಈಗ ಕೂಡ ರಿಕವರ್ ಆಗಿದ್ದೀನಿ ಅಂತ ಹೇಳ್ತೀನಿ. ಅಣ್ಣಂದು ಹಳದಿ ಶಾಸ್ತ್ರ ಇತ್ತು, ಹಂಗಾಗಿ ನಾನು ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ, ಯಾಕಪ್ಪ ಹುಷಾರಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಏನು ಮಾಡೋಣ, ಬಿಡಲಿಲ್ಲ ಅಣ್ಣ, ಫೋನ್ ಮಾಡ್ತಾನೆ ಇದ್ರಲ್ಲ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ರೆಡಿ ಆದೆ. ಇಲ್ಲಿ ಈಚೆ ಇವರು ನೋಡಿದ್ದೀರಲ್ಲ, ಇವರು ನಮ್ಮ ಅಣ್ಣನ ಮಗಳು, ಹಂಗಾಗಿ ನನ್ನ ಮುದ್ದಿನ ಸೊಸೆ ಇವಳು. ನನ್ನ ದೊಡ್ಡ ಮಗನ ಮದುವೆ ಆಗ್ತಾಳಂತೆ. ಇನ್ನು ಚಿಕ್ಕ ಪಾಪು ಕೂಡ ರೆಡಿಯಾಗಿದ್ದಾನೆ. ಇನ್ನು ಕೀರ್ತಿ ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ ಪಾಪು ಊಟ ತಿನ್ಸ್ಕೊಂಡು. ಯಾಕಂದ್ರೆ ಅವಳು ಪೇಷಂಟ್ ಆಗ್ಬಿಟ್ಟಿದ್ದಾಳೆ, ಅವಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಬಂದಿದ್ದಾಳೆ ನಮ್ಮ ಮನೆಗೇನೆ. ಅವಳಿಗೆ ನಮ್ಮ ಅಪ್ಪನ ಅವ್ರ ಅಪ್ಪನ ಮನೆ ಅಂತೆ ಅದಕ್ಕೋಸ್ಕರ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಪ್ಪ ನೋಡೋರು ಹುಷಾರಾಗ್ತಾಳೆ ಅವಳು. ಇನ್ನು ಸಸ್ರು ಫೈನಲಿ ಬಂದ್ವಿ. ಅಕ್ಕ ಬಾವ ಇಬ್ಬರು ಕೂಡ ನೀರು ಕೂಡ ಹಾಕ್ತಾ ಇದ್ರು. ಇದು ಎಲ್ಲ ಸಿಸ್ಟಮ್ ಫೋಟೋಗೆ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಾಮ್ರ ಕಂಚು ಈ ಥರ ಸಿಸ್ಟಮಲ್ಲಿ ಎಲ್ಲ ಪಾತ್ರೆಗಳ್ನು ಎತ್ಕೊಂಡಿದ್ದಾರೆ ಇವರು. ಮೇಲ್ಗಡೆ ಇರೋದ್ನೆಲ್ಲನೂ ಎಷ್ಟು ಹುಡುಕಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಹೇಳಲಿಲ್ಲ ಅವರು, ಯಾಕಪ್ಪ ಅಂದರೆ ಅಷ್ಟೊಂದು ಕಂಚೊಂದು ಹೆಣ್ಣಿಗೆ ಚೊಂಬಿಂದು ಕೂಡ ಹುಡುಕಿದ್ದಾರೆ ಅಂದರೆ ಅವರು ಗ್ರೇಟು. ಯಾಕಪ್ಪ ಅಂದರೆ ಫೋಟೋಗೋಸ್ಕರ ಹುಡುಕಿದ್ದಾರೆ ಅಂದರೆ ಇನ್ನೂ ತುಂಬಾ ಖುಷಿಯಾಗುತ್ತೆ. ಹಂಗಾಗಿ ಇವ್ರ ಮನೇಲಿ ನಡೀತಾರೆ ಫಸ್ಟ್ ಮದುವೆ ಇದು. ಈ ಟೈಮಲ್ಲಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಪುಟ್ಟು ನಾನು ಅಂತಲ್ಲ, ಫೈನಲಿ ಎಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ಯಾಕಪ್ಪ ಅಂದರೆ ಅವನಿದ್ದರೆ ತುಂಬಾ ಖುಷಿ ಪಡ್ತಿದ್ದ ಅಣ್ಣನ ಮದುವೆ ಅಂತ ಕೂಡ. ಆದರೆ ಏನು ಮಾಡೋಣ, ಆ ಭಗವಂತಕ್ಕೆ ಬಿಡಲಿಲ್ಲ ಇರೋಕೆ ಅವನ್ನ, ಹಂಗಾಗಿ ಬೇಜಾರಾಗ್ತಿತ್ತು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಫೋಟೋಶೂಟ್ ಅಂತೂ ಫುಲ್ ಭರ್ಜರಿಯಾಗಿ ನಡೀತಿತ್ತು. ಫೋಟೋಶೂಟ್ದು ನಾನು ಯಾವುದೋ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಯಾಕಪ್ಪ ಅಂದರೆ ಫೋಟೋಗ್ರಾಫರೇ ನಾನೇ ತೆಗಿತಿದ್ದೀನಲ್ಲ ಬಿಡಿ, ನೀವು ತಲೆ ಕೆಡಿಸ್ಕೊಬಿಡಿ ಅಂದ್ರಲ್ಲ ಅಂದ್ಬಿಟ್ಟು ಅವರೇ ಬಿಟ್ಟಿದ್ದೀವಿ ನಾವು. ಇನ್ನು ಮಿಕ್ಕಿದ್ದೆಲ್ಲ ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ದೀವಿ ನಾವು. ಹಾಗಾಗಿ ನನ್ನ ಚಾನಲ್ನ ನೋಡ್ತಿರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಊಟ ಮಾಡೋದ್ ಕಲಿ ಈಗ ಪಾಯಸನೇ ಕೂತ್ ತೋರಿಸು ಸುಸ್ಮ ಒಂದ್ಸಲ. ಹಂಗನಕರ ಹಂಗೆ ನೀನ್ ತೋರ್ಸು ಸಂಜು. ಅವ್ರು ನೋಡ ಅವ್ರ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ಕೂಡ ರೆಡಿಯಾಗಿ ಚೌಟ್ರಿಗೆ ಏನ್ಬಿಟ್ಟು ಹೊರಟ್ವಿ. ನಾವೇನು ತುಂಬಾ ಗ್ರ್ಯಾಂಡಾಗೇನು ರೆಡಿ ಆಗಿಲ್ಲ, ಸಿಂಪಲ್ಲಾಗಿ ರೆಡಿಯಾಗಿ ಹೊರಟ್ವಿ ನಾವು. ನೋಡ್ಬೋದು ಇಲ್ಲಿ ತಮ್ಮನ ಹೆಂಡ್ತಿ ಅಣ್ಣನ ಹೆಂಡ್ತಿ ಎಲ್ಲರೂ ಇದ್ದಾರೆ. ಇವಳು ಮುದ್ದಿನ ಸೊಸೆ. ನಾನು ರೀಲ್ಸ್ ಮಾಡ್ತೀನಿ ಬಾರೆ ಅಂದರೂ ಕೂಡ ಬರಲಿಲ್ಲ. ನಾಚಿಕೋತಾ ಇದ್ದಾಳೆ ನೋಡಿ, ನಾಚಿಕೊಂಡು ಅಳ್ತಾ ಇದ್ದಾಳೆ ಅವಳು, ಯಾಕೋ ಗೊತ್ತಿಲ್ಲ. ಅತ್ತೆ ರೀಲ್ಸ್ ಮಾಡ್ತಾಳೆ ಅಂತೇನೋ ಮೋಸ್ಟ್ಲಿ ಹೇಳ್ತಾ ಇದ್ದಾಳೆ, ಏನೋ ಗೊತ್ತಿಲ್ಲ. ಅದ್ರಲ್ಲಿ ಕೂಡ ನನ್ನ ಮಗ ಬೇರೆ ಹೋಗಿ ರೋಸ್ ಬೇರೆ ಕೊಡ್ತಾ ಇದ್ದಾನೆ. ಈಗಲೇ ಫ್ಯೂಚರ್ ವೈಫ್ಗೆ ಆಗಲೇ ಪ್ರಪೋಸ್ ಕೂಡ ನಡೀತಾ ಇದೆ. ಅತ್ತೆದಿರು ಫುಲ್ ಶಾಕು, ಏನಪ್ಪ ಆಗಲೇ ರೆಡ್ ರೋಸ್ ಕೊಡ್ತಿದ್ದಾನೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಸುಮ್ಮಂತ ಕೂಡ ಸಿಂಪಲ್ಲಾಗಿ ರೆಡಿಯಾಗಿ ಹೋದ್ವಿ. ಇನ್ನು ಜಾಸ್ತಿ ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಿಮಗೆ ಗೊತ್ತು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ತುಂಬ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ, ಇದು ಮಿನಿ ಲಾಗ್ ಆಗಿರುತ್ತೆ. ಪ್ಲೀಸ್ ನಾನು ಇಷ್ಟಪಟ್ಟು ನನ್ನ ಚಾನಲ್ನ ಎಲ್ಲರೂ ನೋಡಿ ಅಂತ ಹೇಳ್ತೀನಿ ನಾನು. ಫೈನಲಿ ರಿಸೆಪ್ಷನ್ ಟೈಮ್ ಬಂತು. ರಿಸೆಪ್ಷನ್ನು ಬಂದರು ಸ್ಟೇಜ್ ಮೇಲೆ. ಫೈನಲಿ ನೋಡ್ಬೋದು ನೀವು, ನೈಟ್ ತಾಕಿದ್ದೀನಿ ನಾನು. ಅಂದರೆ ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ನಾನು ತುಂಬಾ ಫೋಟೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ನಾನು ಮಿನಿ ಲಾಗಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನೊಂದು ಫ್ರೀ ಆದ ಟೈಮಲ್ಲಿ ಎಲ್ಲ ಫೋಟೋಸ್ನೂ ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನನ್ನ ಚಾನಲ್ನಲ್ಲಿ ಅಂತ ಹೇಳ್ತೀನಿ. ಹಾಗಾಗಿ ಪ್ರೀತಿಯಿಂದ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು ಸೋ ಮಚ್.